ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಮನೋವಿಜ್ಞಾನದ ಪ್ರಮುಖ ವಿಧಾನಗಳು ಮತ್ತು ಅದರ ಪ್ರತಿಪಾದಕರು ಏನಿದ್ದಾರೆ ಅಂತಕ್ಕಂಥದ್ದನ್ನ ನೋಡ್ತಾ ಬರೋಣ. ಈ ಸಿಂಪಲ್ ಸಣ್ಣ ವಿಡಿಯೋ ಕೂಡ ನಿಮಗೆ 1 ಅಂಕಗಳನ್ನ ತರಲಿಕ್ಕೆ ಸಹಾಯ ಮಾಡ್ತತಿ ಅಂತಕ್ಕಂಥದ್ದು ನೋಡ್ತಾ ಬರ್ತೀರಿ. ಸೊ ಮೊದಲೇದಾಗಿ ನೋಡಿ, ವೀಕ್ಷಣಾ ವಿಧಾನ ಅಥವಾ ಅದನ್ನ ಅವಲೋಕನ ವಿಧಾನ ಅಂತ ಕೂಡ ಕರಿತಾ ಬರ್ತಾರೆ. ಇಂಗ್ಲಿಷ್ನಲ್ಲಿ ಅಬ್ಸರ್ವೇಷನ್ ಮೆಥಡ್ ಅಂತ ಕರಿತಾ ಬರ್ತಾರೆ. ಸೊ ಈ ಒಂದು ಅಬ್ಸರ್ವೇಷನ್ ಮೆಥಡ್ ಏನಿದೆ ಇದನ್ನ ಪ್ರತಿಪಾದನೆ ಮಾಡಿದಂಥವ್ರು ಯಾರು ಅಂತಂದ್ರೆ ಜೆ.ಬಿ. ವ್ಯಾಟ್ಸನ್ ಅವರಾಗಿರ್ತಾರೆ. ಜೆ.ಬಿ. ವ್ಯಾಟ್ಸನ್ ಪ್ರಮುಖ ವರ್ತನವಾದಿ. ಸೊ ವರ್ತನವಾದಕ್ಕೆ ನಾಂದಿ ಹಾಡಿದಂಥವ್ರು. ಬಿಹೇವಿಯರಿಸಮ್ ಎನ್ನುವಂಥದ್ದು ಅವ್ರ ಕೃತಿ ಆಗಿರ್ತದೆ. ಇನ್ನು ಎರಡನೇದಾಗಿ ಏನಪ್ಪಾ ಅಂದ್ರೆ ಅಂತರಾವಲೋಕನವನ್ನ ಇಂಗ್ಲಿಷ್ನೊಳಗೆ ಇಂಟ್ರೋಸ್ಪೆಕ್ಷನ್ ಅಂತ ಕರಿತಾ ಬರ್ತಾರೆ. ಸೊ ಇದನ್ನ ಎ.ಬಿ. ಟಿಶ್ನರ್ ಅಂತಕ್ಕಂಥವ್ರು ಅವ್ರು ಏನಪ್ಪಾ ಅಂದ್ರೆ ಪ್ರತಿಪಾದನೆ ಮಾಡಿರ್ತಾರೆ. ಇನ್ನು ಮೂರನೇದಾಗಿ ಬಹಳಷ್ಟು ಸಲ ಏನಪ್ಪಾ ಅಂದ್ರೆ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಕ್ವಶನ್ ಆಗದ ಕೇಸ್ ಸ್ಟಡಿ ಅಂತ ಕರಿತೀರಿ ಅಥವಾ ವ್ಯಕ್ತಿ ಅಧ್ಯಯನ. ಸೊ ಈ ವ್ಯಕ್ತಿ ಅಧ್ಯಯನ ಅಂತಕ್ಕಂಥದ್ದು ಏನಿದೆ ಇದನ್ನ DFD ಬುಕ್ಸ್ ಅಂತಕ್ಕಂಥವ್ರು ಪ್ರತಿಪಾದಿಸ್ತಿರ್ತಾರೆ. ಇನ್ನು ನೆಕ್ಸ್ಟ್ ಏನಂದ್ರೆ ಪ್ರಾಯೋಗಿಕ ವಿಧಾನ ಅಥವಾ ಎಕ್ಸ್ಪೆರಿಮೆಂಟಲ್ ಮೆಥಡ್ ಅಂತ ಕರಿತಾ ಬರ್ತೀರಿ. ಸೊ ಇದನ್ನ ಪ್ರಮುಖ ಪ್ರಾಯೋಗಿಕ ಮನೋವಿಜ್ಞಾನಿ ಯಾರು ಅಂತಂದ್ರೆ ಅದು ವಿಲ್ಹೆಲ್ಮುಂಟ್ ಅವರಾಗಿರ್ತಾರೆ. ಅವರು ಪ್ರತಿಪಾದನೆ ಮಾಡಿರ್ತಾರೆ. ವಿಲ್ಹೆಲ್ಮುಂಟ್ ಅವ್ರ ಬಗ್ಗೆ ನಿಮ್ಗೆ ಗೊತ್ತಿರ್ತದೆ. ಏನಂದ್ರೆ ಇವರು ಜಗತ್ತಿನ ಮೊಟ್ಟ ಮೊದಲ ಪ್ರಯೋಗಶಾಲೆ ಆಗಿರುವಂತಹ ಒಂದು ಪ್ರಯೋಗಶಾಲೆಯನ್ನ ಜರ್ಮನಿಯ ಲಿಪ್ಜಿಕ್ ಎನ್ನುವಂತಹ ಸ್ಥಳದಲ್ಲಿ ತಗೊಂಡ್ಬಂದಿದ್ರು. ಅಷ್ಟೇ ಅಲ್ಲದೆ ಏನಪ್ಪಾ ಅಂದ್ರೆ ಇವರನ್ನ ಪ್ರಮುಖವಾಗಿ ಪ್ರಾಯೋಗಿಕ ಮನೋವಿಜ್ಞಾನಿ ಅಂತ ಕರಿತೀರಿ. ಆಧುನಿಕ ಮನೋವಿಜ್ಞಾನದ ಪಿತಾಮಹ ಅಂತ ಕೂಡ ಕರಿತಾ ಬರ್ತಾರೆ. ಇನ್ನು ನೆಕ್ಸ್ಟ್ ಮನೋವಿಶ್ಲೇಷಣಾ ವಿಧಾನ ಅಥವಾ ಸೈಕೋ ಅನಾಲಿಸಿಸ್ ಮೆಥಡ್ ಅಂತ ಕರಿತಾ ಬರ್ತೀರಿ. ಸೊ ಇದನ್ನ ಪ್ರತಿಪಾದನೆ ಮಾಡಿದಂಥವ್ರು ಸಿಗ್ಮಂಡ್ ಫ್ರಾಯ್ಡ್ ಆಗಿರ್ತಾರೆ. ಸಿಗ್ಮಂಡ್ ಫ್ರಾಯ್ಡ್ ಅವರನ್ನ ಮನೋವಿಜ್ಞಾನದ ಪಿತಾಮಹ ಅಂತ ಕರಿತಾ ಬರ್ತೀವಿ. ಸೊ ಈ ತರ ಮತ್ತೆ ಇನ್ನಷ್ಟು ವಿಚಾರಗಳು ಏನಿದಾವ, ಸಿಂಪಲ್ ವಿಚಾರಗಳು ಒಂದೊಂದು ಅಂಕ ತರುವಂತ ಅಂಶಗಳು ಏನಿದಾವ ನಾನು ಅವಾಗ ತರ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ, ಸ್ನೇಹಿತರ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತೆ ಭೇಟಿ ಆಗ್ತಿರೋಣ. ಥ್ಯಾಂಕ್ ಯು. ಧನ್ಯವಾದ ಸ್ನೇಹಿತರೆ.